ಇನ್ನು ಧಾರಾಕಾರ ಮಳೆಗೆ ಮಲಪ್ರಭಾ ನದಿಗೆ ಜೀವ ಕಳೆ ಬಂದಿರುವಂಥದ್ದು. ಧಾರಾಕಾರ ಮಳೆಯಿಂದಾಗಿ ಮಲಪ್ರಭಾ ನದಿ ಕೂಡ ಜೀವಕಳೆಯನ್ನು ತುಂಬಿಕೊಂಡಿದೆ. 4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಮಲಪ್ರಭೆ ಕೂಡ ಮೈದುಂಬಿ ಹರಿತಾ ಇದ್ದಾಳೆ. ಬೆಳಗಾವಿಯ ಜಾಂಬೋಟಿಯ ಹತ್ತಿರ ಹಾದು ಹೋಗಿರುವಂತಹ ಮಲಪ್ರಭಾ ನದಿ ಇದು. ಕಣಕುಂಬಿಯಲ್ಲಿ ಜನ್ಮವನ್ನು ತಾಳಿ ಕೂಡಲ ಸಂಗಮವನ್ನು ಸೇರುವಂತಹ ನದಿ ಮಲಪ್ರಭಾ ನದಿ. ಮಲಪ್ರಭಾ ನದಿಗೆ 2069 ಕ್ಯೂಸೆಕ್ ನೀರಿನ ಒಳಹರಿವು ಇರುವಂಥದ್ದು ಈಗ. ಹೀಗಾಗಿ ಸಂಪೂರ್ಣ ತುಂಬಿ ಹರಿತಾ ಇದ್ದಾಳೆ ಮಲಪ್ರಭೆ. ಬೆಳಗಾವಿಯ ಜಾಂಬೋಟಿ ಬಳಿ ಹರಿದು ಹೋಗ್ತಾ ಇರುವಂತಹ ಮಲಪ್ರಭಾ ನದಿ. ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ಇಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಪ್ರದೇಶದಲ್ಲಿ ವ್ಯಾಪಕವಾಗಿ ಕಳೆದ 4 ದಿನಗಳಿಂದ ಮಳೆ ಬೀಳ್ತಾ ಇರೋದ್ರಿಂದ ಸಹಜವಾಗಿ ಮಲಪ್ರಭಾ ನದಿಗೆ ಜೀವ ಕಳೆ ಬಂದಿರುವಂಥದ್ದು. ನಾನಿದೀಗ ಮಲಪ್ರಭಾ ನದಿ ತೀರದಲ್ಲಿಯೇ ನಾನು ನಿಂತಿರುವಂಥದ್ದು. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಮಲಪ್ರಭಾ ನದಿಯ ಸದ್ಯದ ದೃಶ್ಯ. ಪ್ರಮುಖವಾಗಿ ಖಾನಾಪುರ ತಾಲೂಕಿನ ಕನಕುಂಬಿ ಬಳಿ ಜನ್ಮ ತಾಳುವಂಥ ಮಲಪ್ರಭಾ ನದಿ ಮುಂದೆ ಏನಂತಂದರೆ ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿ ಸೇರುತ್ತೆ. ಅಂಥ ಸಂದರ್ಭದಲ್ಲಿ ಇದು ಭಾಳಷ್ಟು ಮೈದುಂಬಿ ಹರಿಯುತ್ತೆ. ಅದರಲ್ಲೂ ಏನಂತಂದರೆ ಮಳೆಗಾಲ ಸಂದರ್ಭದಲ್ಲಿ ಈ ನದಿ ಏನಂತಂದರೆ ಮೈದುಂಬಿ ಹರಿಯೋದ್ರಿಂದ ಸಹಜವಾಗಿ ನವಿಲು ತೀರ್ಥ ಜಲಾಶಯದ ಮೂಲಕ ಧಾರವಾಡ ಮತ್ತು ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ನಗರಗಳಿಗೂ ಸಹ ಈ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನು ಈ ನದಿ ಮೂಲಕ ಕಲ್ಪಿಸಲಾಗುತ್ತೆ. ಹಾಗಾಗಿ ಸಹಜವಾಗಿ ಏನಂತಂದರೆ ಆತಂಕ ಎದುರಾಗಿತ್ತು. ಯಾಕಂತಂದರೆ ಕಳೆದ ಮಳೆಗಾಲ ಪ್ರಾರಂಭ ಆದರೂ ಸಹ ಏನಂತಂದರೆ ಮಳೆ ಆಗ್ತಾ ಇಲ್ಲ ಮತ್ತು ಮಲಪ್ರಭಾ ನದಿಗೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇಲ್ಲ ಅನ್ನೋ ಒಂದು ಆತಂಕ ಎದುರಾಗಿತ್ತು. ಜೊತೆಗೆ ಮಲಪ್ರಭಾ ನದಿ ಸುತ್ತಮುತ್ತಲಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಏನು ಬೈಲಹೊಂಗಲ ರಾಮದುರ್ಗ ಸೇರಿದಂತೆ ಬೇರೆ ಬೇರೆ ಪಟ್ಟಣಗಳಿಗೂ ಸಹ ಏನಂತಂದರೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದು ಅನ್ನೋ ಒಂದು ಆತಂಕ ಎದುರಾಗಿತ್ತು. ಆದರೆ ಇದೀಗ ಏನಂತಂದರೆ ಕಳೆದ 4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಮಲಪ್ರಭಾ ನದಿ ಏನಿದೆ ಈಗ ತುಂಬಿ ಹರಿತಾ ಇದೆ. ಸದ್ಯದ ದೃಶ್ಯ ಏನು ನೋಡ್ತಾ ಇದ್ದೀರಿ, ಇದು ಏನಂತಂದರೆ ಖಾನಾಪುರ ತಾಲೂಕಿನಲ್ಲಿ ಏನು ಮಲಪ್ರಭಾ ನದಿ ಏನಿದೆ, ಮಲಪ್ರಭಾ ನದಿ ತುಂಬಿ ಹರಿತಕ್ಕಂಥ ಸದ್ಯದ ದೃಶ್ಯ. ಇದೇ ರೀತಿ ಏನಂತಂದರೆ ಕಳೆದ 1 ವಾರಗಳಿಂದ ಏನು ನಿರಂತರವಾಗಿ ಮಳೆ ಸುರಿದಿದ್ದೇ ಆದರೆ ಸಹಜವಾಗಿ ಏನಂತಂದರೆ ನವಿಲು ತೀರ್ಥ ಜಲಾಶಯ ಸೇರಿದಂತೆ ಏನು ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗಿರುವಂಥ ಜಲಾಶಯಗಳು ತುಂಬಿ ಹೋಗೋದ್ರಿಂದ ಸಹಜವಾಗಿ ಏನಂತಂದರೆ ಈ ಬಾರಿ ಏನು ಬರಗಾಲದ ಆತಂಕ ಎದುರಾಗಿತ್ತು, ಅದು ಸ್ವಲ್ಪ ಮಟ್ಟಿಗೆ ಏನಂತಂದರೆ ಪರಿಹಾರ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ಈಗ ರೈತರಲ್ಲಿ ಹಾಗೇನೆ ನದಿ ತೀರದ ಜನರಲ್ಲಿ ಉಂಟಾಗಿರುವಂಥದ್ದು. ಕ್ಯಾಮರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ.